ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ರಾಜು ತಾಳಿಕೋಟೆ ಅವರಿಗೆ ರಂಗಾಯಣದಲ್ಲಿ ಅಂತಿಮ ಒಂದು ಪುಷ್ಪಾರ್ಪಣೆಯನ್ನು ಮಾಡುವಂತಹ ದೃಶ್ಯಾವಳಿಗಳನ್ನು ನಾವಿಲ್ಲಿ ನೇರವಾಗಿ ತೋರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಹಾಪೌರರು ಕೂಡ ಹುಬ್ಬಳ್ಳಿ ಧಾರವಾಡದ ಮಹಾಪೌರರು ಕೂಡ ಒಂದು ಪುಷ್ಪಾರ್ಚನೆಯನ್ನು ಮಾಡಿ ಅಂತಿಮ ಗೌರವವನ್ನು ಸಲ್ಲಿಸ್ತಕ್ಕಂಥ ದೃಶ್ಯಾವಳಿಗಳನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಪ್ರಿಯ ವೀಕ್ಷಕರೇ, ಇದು ನಿಮ್ಮ ಪಬ್ಲಿಕ್ ವಾಯ್ಸ್ ನ್ಯೂಸ್ನಲ್ಲಿ ನೇರ ದೃಶ್ಯಾವಳಿಗಳಿಂದ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡ್ಬೋದು ಸಾಕಷ್ಟು ಜನ ಅಲ್ಲಿ ಒಂದು ಏನು ಮೇರು ನಟ ಹಾಸ್ಯಕ ದಿಗ್ಗಜ ಅಂತಲೇ ಕರೀತಾರೆ ರಾಜು ತಾಳಿಕೋಟೆ ಅವರ ಅಂತಿಮ ದರ್ಶನಕ್ಕೆ ಸಾಕಷ್ಟು ಜನ ಸಾಗರದಂತೆ ಹರಿದು ಬರ್ತಕ್ಕಂಥ ದೃಶ್ಯಾವಳಿಗಳನ್ನು ನಮಗೆ ತೋರಿಸ್ತಾ ಇದ್ದೀವಿ. ಸ್ವಲ್ಪ ಆ ಕಡೆ ಹೋಗ್ಬಿಡ್ರಿ ಮೇಡಮ್, ಹಂಗೆ ಬರ್ರಿ ಮೇಡಮ್ 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 ಹೇಳಿ ಹೋಗ್ರು ಮಾಡಲ್ಲ ಮಾಡಲ್ಲ ತಲೆ ಕೆಡ್ಸ್ಕೊಂಡು ಈಗ ಅವರು ಸ್ನಾನ ಮಾಡ್ತಾರೆ. ಇಲ್ಲಿ ಮಾಡಿಸ್ತಾರೋ ನಾವು ಖ್ಯಾತ ಹಾಸ್ಯ ನಟ ಸಂಜು ಬಸಯ್ಯ ಅವರನ್ನು ಕೂಡ ಇವತ್ತು ಮಾತನಾಡಿಸ್ತಾ ಇದ್ವಿ. ಇವತ್ತು ಅವರು ಕೂಡ ಏನು ರಂಗಭೂಮಿ ಕಲಾವಿದರಾದಂತಹ ರಾಜು ತಾಳಿಕೋಟೆ ಅವರ ಒಂದು ಪಾರ್ಥಿವ ಶರೀರ ವೀಕ್ಷಣೆಗೆ ಧಾರವಾಡದ ರಂಗಾಯಣಕ್ಕೆ ಕೂಡ ಬಂದಿರ್ತಾರೆ. ಅವ್ರ ಬಾಯಲ್ಲಿ ಹೇಳೋಣ, ಅವರ ಒಡನಾಟ ಹೇಗಿತ್ತು ಸರ್? ನಿಮ್ಮ ಅವರ ಒಡನಾಟ ಚೆನ್ನಾಗಿತ್ತು ಸರ್. ಒಡನಾಟ ಎಲ್ಲ ಕಡೆ ಬೆಳೆಯುವಂಥ ಕಲಾವಿದರಿಗೆ ಸಪೋರ್ಟ್ ಕೊಟ್ಕೊಂಡು, ಬೆಳೆಯುವಂಥ ಕಲಾವಿದರು ಪುಷ್ ಮಾಡಿ ಆ ಥರ ಮಾಡಿ ಈ ಥರ ಮಾಡಿ ಇದಲ್ಲ ಅದಲ್ಲ ತಿದ್ದುಪಡಿಗಳು, ಒಡನಾಟ ಚೆನ್ನಾಗಿತ್ತು ಸರ್. ಯಾವ ರೀತಿ ನಿಮ್ಮವರ ಒಂದು ನಿಮ್ಮನ್ನು ಯಾವ ರೀತಿ ಅವರು ಟ್ರೀಟ್ ಮಾಡ್ತಾಯಿದ್ರು? ನಿಮ್ಮವರ ಸಂಬಂಧ ಎಷ್ಟು ವರ್ಷಗಳ ಕಾಲ ಇತ್ತು? ನಮ್ಮವರ ಸಂಬಂಧ ಹೆಂಗಂದರೆ ಸರ್, ಹಳೆಯ ಮಾವನ ಸಂಬಂಧ ಇದ್ದಾಗ ನಮ್ದು ಹೆಂಗೆ ಅಂತಂದರೆ ಬಾಲ್ಯ ಹೋಗಲೆ ಅನ್ನೋ ರೀತಿ ನಂಗೆ ಮಾತಾಡ್ತಿದ್ವಿ ನಾವು. ಯಾವಾಗಲೂ ಮತ್ತು ಕರ್ನಾಟಕ ಕಂಪ್ನಿಲಿ ಕೂತಾಗ ಆಗ ಅದೇ ರೀತಿ ನಮಗೆ ಹೋಗಲೆ ಬಾಲ್ಯ ಅಂತಲೇ ಮಾತಾಡ್ತಿದ್ರು, ಹಳೆಯ ಮಾವ ಸಂಬಂಧ. ಅವರ ಅಗಲಿಕೆಯಿಂದ ಒಂದು ತುಂಬಲಾದಂಥ ನಷ್ಟ ಚಿತ್ರರಂಗಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಚಿತ್ರರಂಗ ಆಮೇಲೆ ವೃತ್ತಿ ರಂಗಭೂಮಿಗೆ ನಮ್ಮ ಕಲಾವಿದರಿಗೆ ತುಂಬಲಾರ್ದ ನಷ್ಟ. ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಒಂದಿಷ್ಟು ವೃತ್ತಿ ರಂಗಭೂಮಿಗಳು ಮತ್ತೆ ಚೇತರಿಸ್ಕೊಳ್ತಾ ಇದೆ ಅನ್ನೋದಕ್ಕೆ ಒಂದು ಸೈಡಲ್ಲಿ ನಮ್ಮ ರಾಜು ತಾಳಿಕೋಟೆಯವರು ಭಾಳ ಕಾರಣ ಆಗ್ತಾರೆ, ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರಲ್ಲಿ. ಅದೇ ರೀತಿ ಈಗಂತ ಬರುವಂಥ ಕಲಾವಿದರಿಗೆ, ರಂಗಾಯಣದಿಂದ ಶಿಕ್ಷಣ ಪಡೆಯುವಂಥ ಕಲಾವಿದರಿಗೆ ಭಾಳ ನಿರ್ದೇಶಕರಾಗಿ ಪುಷ್ ಮಾಡ್ತಾಯಿದ್ವಿ. ಬಟ್ ಸಡನ್ಲಿ ಈಗ ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ ಅಂತಂದರೆ ನಮಗೆ ಕಲಾವಿದರಲ್ಲಿ ಒಂದಿಷ್ಟು ನಷ್ಟ ಇದೆ ಸರ್. ಥ್ಯಾಂಕ್ ಯು. ಖ್ಯಾತ ನಟರಾದಂಥ ಶೇನ್ ಶೆಟ್ಟಿ ಅವ್ರನ್ನೂ ಕೂಡ ಮಾತಾಡಿಸ್ತಾ ಇದ್ವಿ. ಒಂದು ಏನು ಸ್ಪಾಟಲ್ಲಿ ಹೃದಯಾಘಾತದಿಂದ ರಾಜು ತಾಳಿಕೋಟೆಯವರು ಅವರ ನೈಜತೆಯನ್ನು ನೋಡಿದಂಥ ಶೇನ್ ಶೆಟ್ಟಿ ಅವರನ್ನು ಮಾತನಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೀವಿ. ಏನೆಲ್ಲ ಆಯ್ತು ಸರ್ ಅಲ್ಲಿ? ರಾತ್ರಿ ಎಲ್ಲರೂ ಯೂಶ್ವಲಿ ಬೇಗ ಮಲ್ಬಿಡ್ತೀವಿ, ಅಲ್ಲಿ ತುಂಬ ಹೆಬ್ರಿ ಆಗಿರೋದ್ರಿಂದ 6 ಗಂಟೆಗೆಲ್ಲ ಶೂಟಿಂಗ್ ಮುಗಿತು. ನಮ್ಮದು ಎಲ್ಲ ಬಂದು ಮಲಗಿದ್ವಿ. ನನ್ನ ರೂಮಿನ ಹಿಂಭಾಗದಲ್ಲೇ ಅವ್ರ ರೂಮ್ ಇರೋದು. ಹಾಗೆ 11 ಗಂಟೆ ಕಮ್ಯುನಿಕೇಟ್ ಮಾಡಿದ್ವಿ, ನಾಳೆ ಬೆಳಗ್ಗೆ ಲೇಟಾಗಿ ಬಂದರೆ ಸಾಕು ನೀವು ಅಂತ.
ಬೆಳಿಗ್ಗೆ ಬೇರೆ ಸೀನ್ಸ್ಗಳೆಲ್ಲ ಇದೆ. 11:59 ನಮ್ಮ ಟೀಮಿಗೆ ಫೋನ್ ಮಾಡಿದ್ದಾರೆ, ಸ್ವಲ್ಪ ಉಸಿರಾಡೋದಕ್ಕೆ ಕಷ್ಟ ಆಗ್ತದೆ ಅಂತ. ಒಂದು 2 ನಿಮಿಷ ಅಂದರೆ ನಾನು ಅಲ್ಲೇ ಪಕ್ಕದಲ್ಲೇ ಇದ್ದಿದ್ದರಿಂದ ನಾನು ಇಮಿಡಿಯೇಟ್ ನನ್ನ ಕಾರ್ ತೊಗೊಂಡು ನಾನು ಟೀಮೆಲ್ಲ ಕರ್ಕೊಂಡು ಹತ್ತಿರದ ಹೆಲ್ತ್ ಕೇರ್ಗೆ ಹೋದ್ವಿ. ಅಷ್ಟೊತ್ತಿಗೆ ಪಲ್ಸ್ ಡ್ರಾಪ್ ಆಗಿತ್ತು, ಯಾಕಂದ್ರೆ ತುಂಬ ಸ್ವೆಟ್ ಆಗಿಬಿಟ್ಟಿದ್ದು. ಅಂದರೆ ನಾನು ಯಾರೋ ನೀರು ಹಾಕಿದ್ರು ಅಂತ ಅಂದ್ಕೊಂಡೆ ಅವರಿಗೆ, ಬಟ್ ಆ್ಯಕ್ಚುಲಿ ನೋಡಿದ್ರೆ ಅದು ಫುಲ್ ಸ್ವೆಟ್. ಸೊ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಅವರಿಗೆ. ಹಾಗೆ ಫಸ್ಟು ಅವ್ರನ್ನ ನಾವು CPR ಎಲ್ಲ ಕೊಟ್ಟು ಅವ್ರ ಪಲ್ಸ್ ರೇಟ್ನ ಪಲ್ಸ್ ವಾಪಸ್ ತೊಗೊಂಡು ಬಂದಮೇಲೆ ಇಮಿಡಿಯೇಟ್ ಅವ್ರನ್ನ ಆ್ಯಂಬುಲೆನ್ಸಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ವಿ. ನಾವು ಹಾಸ್ಯ ನಟ ಮಲ್ಲು ಜಮಖಂಡಿ ಅವ್ರನ್ನೂ ಕೂಡ ಇಲ್ಲಿ ಮಾತನಾಡಿಸ್ತಾ ಇದ್ದೀವಿ. ಅವರ ಹಾಗೂ ಮತ್ತು ರಾಜು ತಾಳಿಕೋಟೆಯವರ ಒಂದು ಅವಿನಾಭಾವ ಸಂಬಂಧ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೇಳೋರು ಬನ್ನಿ ಸರ್. ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಮನೆಯವ್ರಿಗೆಲ್ಲ ದುಃಖ ತಡ್ಕೊಳ್ಳೋ ಶಕ್ತಿ ಕೊಡಲಿ. ಒಬ್ಬ ಒಳ್ಳೆ ಕಲಾವಿದರನ್ನ ನಾವು ಕಳ್ಕೊಂಡಿದ್ದೀವಿ. ದುಃಖ ಭರಿಸುವಂಥ ಶಕ್ತಿ ಎಲ್ಲರಿಗೂ ಭಗವಂತ ಕೊಡಲಿ. ಥ್ಯಾಂಕ್ ಯು.